ಸಿಲಿಂಡರಿನ ಪಾದದ ಪರಿಧಿಯು 44 ಸೆಂಟಿಮೀಟರ್ ಆಗಿದೆ ಮತ್ತು ಅದರ ಎತ್ತರವು 15 ಸೆಂಟಿಮೀಟರ್ ಇದೆ. ಆ ಸಿಲಿಂಡರ್ನ ಗಾತ್ರ ಘನ ಸೆಂಟಿಮೀಟರ್ಗಳಲ್ಲಿ. ಅಂದ್ರೆ ಒಂದು ಸಿಲಿಂಡರ್ ಇದೆ, ಅದರ ಬೇಸ್ನ ಸರ್ಕಂಫರೆನ್ಸ್ ಎಷ್ಟಿದೆ ಅಂತಂದ್ರೆ 44 ಸೆಂಟಿಮೀಟರ್ ಇದೆ ಮತ್ತು ಹೈಟ್ 15 ಸೆಂಟಿಮೀಟರ್ ಇದೆ. ಹಾಗಾದ್ರೆ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಬೇಕು ನಮಗೆ. ನೋಡಿ, ವಾಲ್ಯೂಮ್ ಆಫ್ ದ ಸಿಲಿಂಡರ್ನ ಗಾತ್ರ ಸೂತ್ರ ಏನಿದೆ ಅಂತಂದ್ರೆ πr²h ಅಂತ ಇದೆ. ಇಲ್ಲಿ ಹೈಟ್ ಗೊತ್ತಿದೆ ನಿಮಗೆ, ಹೆಚ್ ಅಂದ್ರೆ ಹೈಟ್ ಇಲ್ಲಿ ಗೊತ್ತಿದೆ 15 ಸೆಂಟಿಮೀಟರ್ ಅಂತ ಗೊತ್ತಿದೆ. ಪೈ ಅಂತಂದ್ರೆ 22/7, ಅಪ್ರಾಕ್ಸಿಮೇಟ್ಲಿ 22/7. ಹೆಚ್ ಅಂದ್ರೆ 15 ಸೆಂಟಿಮೀಟರ್ ಗೊತ್ತಿದೆ, ಆದ್ರೆ ಆರ್ ಗೊತ್ತಿಲ್ಲ, ರೇಡಿಯಸ್ ಗೊತ್ತಿಲ್ಲ. ಅದನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿಂದ ಫೈಂಡ್ ಮಾಡ್ಬೇಕು. ಸಿಲಿಂಡರ್ನ ಪಾದ ಯಾವ ಆಕಾರದಲ್ಲಿ ಇರುತ್ತೆ ಅಂತಂದ್ರೆ ವೃತ್ತಾಕಾರದಲ್ಲಿ ಇರ್ತದೆ. ವೃತ್ತಾಕಾರದ ಪರಿಧಿ ಕೊಟ್ಟಿದ್ದಾರೆ. ಪರಿಧಿ ಅಂತಂದ್ರೆ ಸರ್ಕಂಫರೆನ್ಸ್ ಸಿ ಈಕ್ವಲ್ ಟು 2πr ಸೂತ್ರ ಇರೋದು. ಸಿ ಅಂದ್ರೆ ಎಷ್ಟು ಕೊಟ್ಟಾರೆ ಅಂತಂದ್ರೆ 44 ಕೊಟ್ಟಾರೆ. ದೇರ್ಫೋರ್ 44 ಈಕ್ವಲ್ ಟು 2πr. 2 ಒಂದ್ಲೆ 2 22 22 ಈಕ್ವಲ್ ಟು ಇಲ್ಲಿ ಪೈ ಇದೆ. ಪೈ ಅಂದ್ರೆ 22/7 ಇಂಟು ಆರ್. 22 ಒಂದೇ 22 ಒಂದೇ 7 ಕ್ರಾಸ್ ಮಲ್ಟಿಪ್ಲೈ ಆದ್ರೆ ಆರ್ ಈಕ್ವಲ್ ಟು 7. ಹಾಗಾದ್ರೆ ರೇಡಿಯಸ್ ಎಷ್ಟು ಸೆಂಟಿಮೀಟರ್ ಅಂತಂದ್ರೆ ತ್ರಿಜ್ಯ 7 ಸೆಂಟಿಮೀಟರ್ ಇದೆ. ಈ ಎಲ್ಲಾ ವ್ಯಾಲ್ಯೂಗಳನ್ನ ಇದರಲ್ಲಿ ಹಾಕ್ರಿ. ದೇರ್ಫೋರ್ ವಿ ಈಕ್ವಲ್ ಟು ಪೈ ಅಂದ್ರೆ 22/7 ಇಂಟು ಆರ್ ಅಂದ್ರೆ 7 ಸ್ಕ್ವೇರ್. 7 ಸ್ಕ್ವೇರ್ನ 7 ಇಂಟು 7 ಅಂತ ಬರ್ಕೊಳ್ತೀನಿ. ಇಂಟು ಹೈಟ್ 15. 7 ಕ್ಯಾನ್ಸಲ್ ಮಾಡ್ಕೊಳ್ರಿ. ಈಗ ಮಲ್ಟಿಪ್ಲೈ ಮಾಡಬೇಕು. 22 ಇಂಟು 15 ಮಲ್ಟಿಪ್ಲೈ ಮಾಡೋಣ ಫಸ್ಟು, ಆಮೇಲೆ 7 ಮಲ್ಟಿಪ್ಲೈ ಮಾಡೋಣ. 15 2s 30, 15 30, 15 30 ಪ್ಲಸ್ 3 33. ಈಗ ಈ 7ನ್ನ ಗುಣಿಸ್ರಿ. ಇಲ್ಲಿ 7 0 0, 7 3 21, 7 3 21, 22 23, 2310 ಘನ ಸೆಂಟಿಮೀಟರ್. ಇದು ಕೊಟ್ಟಿರ್ತಕ್ಕಂಥ ಸಿಲಿಂಡರ್ನ ಗಾತ್ರ, ವಾಲ್ಯೂಮ್ ಆಫ್ ದ ಗಿವನ್ ಸಿಲಿಂಡರ್ 2310. ಫೋರ್ತ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್, ಒಂದು ವೃತ್ತದ ಪರಿಧಿಯು 3 ಸೆಂಟಿಮೀಟರ್ ಇದ್ದರೆ ಅದರ ವಿಸ್ತೀರ್ಣ ಸೇಮ್ ಇದೆ. ಇಲ್ಲಿ ಕೊಟ್ಟಿರೋದು ಪರಿಧಿ ಕೊಟ್ಟಿದ್ದಾರೆ ಸಿ ಈಕ್ವಲ್ ಟು 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದು ಏರಿಯಾ ಆಫ್ ದ ಸರ್ಕಲ್. ಏರಿಯಾ ಆಫ್ ದ ಸರ್ಕಲ್ಗೆ πr² ಸೂತ್ರ. ಅಂದ್ರೆ ಇಲ್ಲಿ ಆರ್ ಫೈಂಡ್ ಮಾಡಬೇಕು. ಸಿ ಅಂದ್ರೆ 2πr ಸೂತ್ರ ಇರೋದು. ಇಟ್ ಈಸ್ ಈಕ್ವಲ್ ಟು 3. ಆರ್ ಈಕ್ವಲ್ ಟು 3/2π. ಆರ್ ಈಕ್ವಲ್ ಟು 3/2π. ಈ ಆರ್ ಬೆಲೆ ತಗೊಂಡು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೇರ್ಫೋರ್ ಎ ಈಕ್ವಲ್ ಟು ಪೈ ಇಂಟು ಆರ್ ಸ್ಕ್ವೇರ್ ಅಲ್ಲ, ಸೊ 3/2π ಇಂಟು 3/2π. 1 ಪೈ ಇದೊಂದು ಪೈ ಕ್ಯಾನ್ಸಲ್ ಆಗಲಿ. 3 3s 9 ಡಿವೈಡ್ ಬೈ 2 2s 4. 1 ಪೈ ಮಾತ್ರ ಇದೆ, ದೇರ್ಫೋರ್ 5 ಪೈ. ದೇರ್ಫೋರ್ 9/4π. ಆಪ್ಷನ್ 3 ಕರೆಕ್ಟ್. 9/4π. ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಒಂದು ಘನದ ಗಾತ್ರ 125 ಘನ ಸೆಂಟಿಮೀಟರ್. ವಾಲ್ಯೂಮ್ ಆಫ್ ಕ್ಯೂಬ್ ಎಷ್ಟಂದ್ರೆ 125 ಸೆಂಟಿಮೀಟರ್ ಇದೆ. ಆದರೆ ಅದರ ಒಂದು ಮುಖದ ವಿಸ್ತೀರ್ಣ ಬೇಕು ನಮಗೆ, ಚದರ ಸೆಂಟಿಮೀಟರ್ಗಳಲ್ಲಿ ಬೇಕು. ಒಂದು ಫೇಸ್ ಇರುತ್ತಲ್ಲ, ಒಂದು ಫೇಸ್ ಯಾವಾಗಲೂ ಯಾವ ಶೇಪಲ್ಲಿ ಇರುತ್ತಂದ್ರೆ ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ಸ್ಕ್ವೇರ್ ಶೇಪಲ್ಲಿ ಇರೋದ್ರಿಂದ ಅದರ ಏರಿಯಾ ಫೈಂಡ್ ಮಾಡಬೇಕು ಅಂತಂದ್ರೆ ಒಂದು ಸೈಡ್ ನ ಲೆಂತ್ ಸಿಕ್ಕರೆ ಸಾಕು ನಮಗೆ. ಇಲ್ಲಿ ಕೊಟ್ಟಿರೋದು ಕೂಡ ಘನ ಆಗಿರೋದ್ರಿಂದ, ಕ್ಯೂಬ್ ಆಗಿರೋದ್ರಿಂದ ಒಂದು ಎಡ್ಜ್ ನ ಲೆಂತ್ ನಮಗೆ ಸಿಕ್ಬಿಡ್ತು ಅಂತಂದ್ರೆ ಸೈಡ್ ನ ಲೆಂತ್ ಸಿಕ್ಕಂಗೆನೆ, ಸೈಡ್ ನ ಲೆಂತ್ ಸಿಕ್ಕರೆ ಅದನ್ನ ಸ್ಕ್ವೇರ್ ಮಾಡಿಬಿಟ್ರೆ ಏರಿಯಾ ಆಫ್ ದ ಒನ್ ಫೇಸ್ ಸಿಗ್ತದೆ. ಸೊ ವಾಲ್ಯೂಮ್ ಆಫ್ ದ ಕ್ಯೂಬ್ ಇಟ್ ಈಸ್ ಈಕ್ವಲ್ ಟು 125. ವಾಲ್ಯೂಮ್ ಅಂತಂದ್ರೆ ಸೈಡ್ ಇಂಟು ಸೈಡ್ ಇಂಟು ಸೈಡ್, ದಟ್ ಈಸ್ ಸೈಡ್ ಕ್ಯೂಬ್. ಇಟ್ ಈಸ್ ಈಕ್ವಲ್ ಟು 125. ಸೈಡ್ ಕ್ಯೂಬ್ ಈಕ್ವಲ್ ಟು 5 ಕ್ಯೂಬ್. ದೇರ್ಫೋರ್ ಸೈಡ್ ಕ್ಯೂಬ್ ಈಕ್ವಲ್ ಟು 5 ಸೆಂಟಿಮೀಟರ್. ಅಂದ್ರೆ ಒಂದು ಸೈಡ್ ಎಷ್ಟು ಸೆಂಟಿಮೀಟರ್ ಐತೆ ಅಂತಂದ್ರೆ 5 ಸೆಂಟಿಮೀಟರ್ ಐತೆ. ಒಂದು ಸೈಡ್ ಏನಂದ್ರೆ 5 ಸೆಂಟಿಮೀಟರ್ ಇದ್ರೆ
ಒಂದು ಫೇಸ್, ಒಂದು ಮುಖ ಯಾವ ಶೇಪಲ್ಲಿ ಇರುತ್ತೆ ಅಂದ್ರೆ ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ಈ ರೀತಿ ಇರ್ತದೆ, ಹೌದಾ? ಒಂದು ಫೇಸ್ ಸ್ಕ್ವೇರ್ ಶೇಪಲ್ಲಿ ಇರೋದ್ರಿಂದ ಏರಿಯಾ ವಿಲ್ ಬಿ ಈಕ್ವಲ್ ಟು ವಿಸ್ತೀರ್ಣ ಸೈಡ್ ಇಂಟು ಸೈಡ್, ದಟ್ ಈಸ್ 5 ಇಂಟು 5, 5 25 ಚದರ ಸೆಂಟಿಮೀಟರ್. ಸೊ 25 ಚದರ ಸೆಂಟಿಮೀಟರ್ ಅಂದ್ರೆ ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಂದು ಆಯತದ ವಿಸ್ತೀರ್ಣ ಎ ಚದರ ಸೆಂಟಿಮೀಟರ್ ಮತ್ತು ಅದರ ಉದ್ದ ಎಲ್ ಸೆಂಟಿಮೀಟರ್ ಇದೆ. ಹಾಗಾದರೆ ಅದರ ಸುತ್ತಳತೆ ಕಂಡುಹಿಡಿಯಬೇಕು. ಓಕೆ, ಆಯತದ ವಿಸ್ತೀರ್ಣ ಎ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಇಲ್ಲಿ ಎಲ್ ಅಂದ್ರೆ ಲೆಂತ್, ಬ್ರೆಡ್ತ್ ಗೊತ್ತಿಲ್ಲಲ್ಲ, ಬ್ರೆಡ್ತ್ ಅನ್ನ ಎಲ್ ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ. ಎ ಬೈ ಎಲ್ ಇಟ್ ಈಸ್ ಈಕ್ವಲ್ ಟು ಬಿ. ಬಿ ಅಂದ್ರೆ ಎ ಬೈ ಎಲ್, ಇದು ಒಂದು ಕಡೆ ಇರಲಿ. ಈಗ ಸುತ್ತಳತೆ ಫೈಂಡ್ ಔಟ್ ಮಾಡಬೇಕು. ಸುತ್ತಳತೆ ಸೂತ್ರ ಏನಿದೆ ಅಂತಂದ್ರೆ 2 ಇಂಟು ಎಲ್ ಪ್ಲಸ್ ಬಿ ಅಂತ ಇದೆ. ಇಟ್ ಈಸ್ ಈಕ್ವಲ್ ಟು 2 ಇಂಟು ಎಲ್ ಆಸ್ ಇಟ್ ಈಸ್ ಇರಲಿ. ಬಿ ಅಂತಂದ್ರೆ ಇಲ್ಲೇನು ಕಂಡಿಡ್ತೀವಿ ನಾವು, ಎ ಬೈ ಎಲ್. ಸಬ್ಸ್ಟಿಟ್ಯೂಟ್ ಮಾಡ್ರಿ, ಎ ಬೈ ಎಲ್. ಈಗ 2ನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 2 ಇಂಟು ಎಲ್ ಇಟ್ ಈಸ್ 2L ಪ್ಲಸ್ 2 ಇಂಟು ಎ ಬೈ ಎಲ್ ಅಂತಂದ್ರೆ 2A ಬೈ ಎಲ್. 2L ಪ್ಲಸ್ 2A ಬೈ ಎಲ್. ಆಪ್ಷನ್ 2 ಕರೆಕ್ಟ್. ಎಕ್ಸ್ ಮಾನಗಳ ಪಾದವನ್ನು ಹೊಂದಿರುವ ತ್ರಿಭುಜದ ವಿಸ್ತೀರ್ಣವು ಎಕ್ಸ್ ಮಾನಗಳ ಪಾದವನ್ನು ಹೊಂದಿರುವ ವರ್ಗದ ವಿಸ್ತೀರ್ಣಕ್ಕೆ ಸಮನಾಗಿದೆ. ಹಾಗಾದ್ರೆ ಆ ತ್ರಿಭುಜದ ಎತ್ತರ ಏನ್ ಕೇಳ್ತಿರೋದು ಇಲ್ಲಿ ಅಂತಂದ್ರೆ, ತ್ರಿಭುಜದ ವಿಸ್ತೀರ್ಣ ಇಟ್ ಈಸ್ ಈಕ್ವಲ್ ಟು ವರ್ಗದ ವಿಸ್ತೀರ್ಣಕ್ಕೆ ಸಮ ಇದೆ. ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಪಾದ ಇಂಟು ಎತ್ತರ, ಅರ್ಧ ಇಂಟು ಪಾದ ಇಂಟು ಎತ್ತರ. ವರ್ಗದ ವಿಸ್ತೀರ್ಣ ಸೂತ್ರ ಏನು ಅಂತಂದ್ರೆ ಬಾಹು ಇಂಟು ಬಾಹು, ಸೈಡ್ ಇಂಟು ಸೈಡ್ ಅಥವಾ ಸೈಡ್ ಸ್ಕ್ವೇರ್. ಸೊ 1/2 ಇಂಟು ಬೇಸ್, ಎಕ್ಸ್ ಮಾನಗಳ ಪಾದ ಅಂತ ಕೇಳ್ತಾರೆ. ಹಾಗಾದ್ರೆ ಬೇಸ್ ಎಷ್ಟಿದೆ, ಎಕ್ಸ್ ಇಂಟು ಹೈಟ್ ಗೊತ್ತಿಲ್ಲ ನಮಗೆ, ಎತ್ತರ ಅದನ್ನೇ ಕಂಡುಹಿಡಿಬೇಕಾಗಿರೋದು. ಸೊ ಹೈಟ್ ಹಂಗೆ ಇರಲಿ. ಬಾಹು ಇಂಟು ಬಾಹು, ನೋಡಿ ತ್ರಿಭುಜದ ವಿಸ್ತೀರ್ಣವು ಎಕ್ಸ್ ಮಾನಗಳ ಪಾದವನ್ನು ಹೊಂದಿರುವ ವರ್ಗದ ವಿಸ್ತೀರ್ಣಕ್ಕೆ ಸಮನಾಗಿದೆ. ಹಾಗಾದ್ರೆ ಬಾಹು ಎಷ್ಟು ಅಂತಂದ್ರೆ ಎಕ್ಸ್ ಇಂಟು ಎಕ್ಸ್. ಸೊ ಈ ಎಕ್ಸ್ ಕ್ಯಾನ್ಸಲ್ ಆದ್ರೆ ಹೆಚ್ ಈಕ್ವಲ್ ಟು 2 ಕ್ರಾಸ್ ಮಲ್ಟಿಪ್ಲೈ ಆದ್ರೆ 2x. ಸೊ ತ್ರಿಭುಜದ ಎತ್ತರ ಎಷ್ಟಿರುತ್ತೆ ಅಂತಂದ್ರೆ 2x ಆಗಿರ್ತದೆ. 2x ಮಾನಗಳು. ಆಪ್ಷನ್ 2 ಕರೆಕ್ಟ್. 2 ಚೌಕಗಳ ಬಾಹುಗಳು ಕ್ರಮವಾಗಿ x ಸೆಂಟಿಮೀಟರ್ ಮತ್ತು 2x ಪ್ಲಸ್ 1 ಸೆಂಟಿಮೀಟರ್ ಆಗಿವೆ. ಅವುಗಳ ಸುತ್ತಳತೆಗಳ ಮೊತ್ತ 100 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ದೊಡ್ಡ ಚೌಕದ ವಿಸ್ತೀರ್ಣ ಕಂಡುಹಿಡಿಬೇಕು. ಈ x ಸೆಂಟಿಮೀಟರ್ ಅಂತ ಏನಿದೆಯಲ್ಲ, ಇದು ಸಣ್ಣ ಚೌಕದ ಬಾಹು. 2x ಪ್ಲಸ್ 1 ಅಂತ ಇರೋದು ದೊಡ್ಡ ಚೌಕದ ಬಾಹು. ಓಕೆ, ಸುತ್ತಳತೆ ಸೂತ್ರ ಏನು ಅಂತಂದ್ರೆ 2 ಇಂಟು, ಸಾರಿ 2 ಅಲ್ಲ, ಇದು ಚೌಕ ಆಗಿರೋದ್ರಿಂದ 4 ಇಂಟು ಬಾಹು. 4 ಇಂಟು ಸಣ್ಣ ಚೌಕದ ಬಾಹು ಎಷ್ಟು, x ಇದೆ. ಸೊ 4 ಇಂಟು ಎಕ್ಸ್ ಪ್ಲಸ್ ದೊಡ್ಡ ಚೌಕದ ಬಾಹು ಎಷ್ಟಿದೆ, 2x ಪ್ಲಸ್ 1 ಅಂತ ಇದೆ. ಹಾಗಾಗಿ 4 ಇಂಟು 2x ಪ್ಲಸ್ 1. ನೋಡಿ 4 ಇಂಟು ಎಕ್ಸ್ ಅಂದ್ರೆ 4 ಇಂಟು ಬಾಹು ಪ್ಲಸ್ 4 ಇಂಟು ಬಾಹು. ಇದು ಸಣ್ಣ ಚೌಕದ ಸುತ್ತಳತೆ, ಇದು ದೊಡ್ಡ ಚೌಕದ ಸುತ್ತಳತೆ. ಎರಡರ ಮೊತ್ತ ಎಷ್ಟು ಅಂತಂದ್ರೆ 100 ಸೆಂಟಿಮೀಟರ್. ಸುತ್ತಳತೆಗಳ ಮೊತ್ತ. ಈಗ ಸಿಂಪ್ಲಿಫೈ ಮಾಡಿ, 4x ಪ್ಲಸ್ 4 8x ಪ್ಲಸ್ 4 4 ಈಕ್ವಲ್ ಟು 100. 4 ಪ್ಲಸ್ 8 ಅಂತಂದ್ರೆ 12x ಈಕ್ವಲ್ ಟು 100. 4 ಈ ಕಡೆ ಬಂದ್ರೆ -4. 12x ಈಕ್ವಲ್ ಟು 100ರಲ್ಲಿ 4 ಹೋದ್ರೆ 96. 12 1 12 8 96. therefore x ಈಕ್ವಲ್ ಟು 8. x ಬೆಲೆ 8 ಬಂತು. ನಮ್ಗೆ ಬೇಕಾಗಿರೋದು ದೊಡ್ಡ ಚೌಕದ ವಿಸ್ತೀರ್ಣ ಬೇಕು. ದೊಡ್ಡ ಚೌಕದ ವಿಸ್ತೀರ್ಣ ಬೇಕು ಅಂದ್ರೆ ದೊಡ್ಡ ಚೌಕದ ಬಾಹುವಿನ ಅಳತೆ ಎಷ್ಟಿದೆ ಅಂತಂದ್ರೆ 2x ಪ್ಲಸ್ 1 ಅಂತ ಇದೆ. ಈಕ್ವಲ್ ಟು 2 ಇಂಟು x ಬೆಲೆ ಸಿಕ್ಕಿರೋದು 8 ಅಂತ.
2 × 16 ಪ್ಲಸ್ 1 16 ಪ್ಲಸ್ 1 17 ಸೆಂಟಿಮೀಟರ್. ಅಂದ್ರೆ ದೊಡ್ಡ ಚೌಕದ ಒಂದು ಬಾಹುವಿನ ಅಳತೆ 17 ಸೆಂಟಿಮೀಟರ್. ಹಾಗಾದ್ರೆ ವಿಸ್ತೀರ್ಣ ಎಷ್ಟಿರುತ್ತೆ ಅಂತಂದ್ರೆ 17 × 17 ಅಥವಾ 17 ಸ್ಕ್ವೇರ್. 17ರ ವರ್ಗ ಎಷ್ಟು ಅಂದ್ರೆ 289 ಚದರ ಸೆಂಟಿಮೀಟರ್. Therefore 289 option 2 is the correct option.